ಎಲ್ಲರಿಗೂ ನಮಸ್ಕಾರ. ಹಲೋ ಆಸ್ಪರೆಂಟ್ಸ್. ಇವತ್ತಿನ ವಿಡಿಯೋನಲ್ಲಿ ಯು ಪಿ ಎಸ್ ಸಿಗೆ ನಾನು ಯಾವ್ಯಾವ ಬುಕ್ಸ್ನ ರೆಫರ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಹಿಂದೆ ನಾನು ಇಂಗ್ಲೀಷಲ್ಲಿ ಯು ಪಿ ಎಸ್ ಸಿಗೆ ಯಾವ್ಯಾವ ಬುಕ್ಸ್ನ ಓದಬೇಕು ಆ್ಯಂಡ್ ಕನ್ನಡ ಮೀಡಿಯಮಲ್ಲಿ ಯು ಪಿ ಎಸ್ ಸಿಗೆ ಯಾವ್ಯಾವ ಬುಕ್ಸ್ ಓದಿದ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ನೀವೆಲ್ಲ ಹೋಗಿ ನೋಡ್ಬೋದು. ಇದೇ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿದ್ರೆ, ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇನ್ನೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ರೀತಿ ವೀಡಿಯೋಸ್ನ ಮಾಡೋದಕ್ಕೆ. ನಾನು ಯೂಶ್ವಲಿ ಓಲ್ಡ್ ವಿಡಿಯೋನೆಲ್ಲ ಹೇಳಿದ್ದೆ ಅಂದ್ಬಿಟ್ಟು ನಾನು ಇದಕ್ಕೆ ಅಂತ ಪರ್ಟಿಕ್ಯುಲರಾಗಿ ವಿಡಿಯೋ ಮಾಡಿರಲಿಲ್ಲ. ಬಟ್ ಇವತ್ತು ವಿಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸಿದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಬಂದುಬಿಟ್ಟು ಯು ಪಿ ಎಸ್ ಸಿಗೆ ಇಂಪಾರ್ಟೆಂಟ್ ಬುಕ್ಸ್ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಒಂದು ಆಥರ್ ಬುಕ್ಸ್ಗಳನ್ನ ನಾನು ತೋರಿಸಿದ್ದೀನಿ. ಆ್ಯಂಡ್ ಎನ್ ಸಿ ಆರ್ ಟಿಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ವಿಡಿಯೋ ಎಂಡಿಂಗಲ್ಲಿ ನಾನು ಹೇಳ್ತಾ ಬರ್ತೀನಿ. ಸೊ ಮೊದಲನೇದಾಗಿ ನಾವು ಪೊಲಿಟಿಗೆ ಬೈಬಲ್ ಅಂತಲೇ ಹೇಳ್ಬೋದು, ಎಮ್ ಲಕ್ಷ್ಮೀಕಾಂತ್ ಬುಕ್. ಸೊ ನಾನಿಲ್ಲಿ ಕಂಪ್ಲೀಟಾಗಿ ಬುಕ್ಸ್ನ ಓಪನ್ ಮಾಡಿ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ಜನರಲಾಗಿ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ನಿಮಗೆ ಸ್ಕ್ರೀನ್ ಮೇಲೆ ಹೇಗಿದ್ರು ಬುಕ್ ಕಾಣಿಸ್ತಾ ಇದೆ. ಸೊ ಈ ಬುಕ್ಕು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಆ್ಯಂಡ್ ನಿಮ್ಗೆ ಎಲ್ಲೇ ಹೋಗಿದ್ರೂ ಲೈಕ್ ಬುಕ್ ಸ್ಟೋರ್ಸಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಬುಕ್ಕು ಪೊಲಿಟಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬುಕ್ಕು ನಾನು ಹೇಳ್ತೀನಿ, ಏನಂತ ಅಂದರೆ ಬೇರ್ ಆ್ಯಕ್ಟ್ ಬುಕ್ ಅಂತ ಅಂದ್ಬಿಟ್ಟು ನಿಮಗಿವಾಗ ಕಾಣಿಸ್ತಿದೆ ಸೊ ಸ್ಕ್ರೀನ್ ಮೇಲೆ. ಸೊ ಇದನ್ನು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಡೈರೆಕ್ಟಾಗಿ ಆರ್ಟಿಕಲ್ಸ್ನ ಕೊಟ್ಬಿಟ್ಟು ಕೇಳೋದಕ್ಕಾದರೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ ಬೈ ಪೂನಮ್. ಸೊ ಈ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಬೇಸಿಕಲಿ ಫಸ್ಟು ನನ್ನ ಕೋಚಿಂಗ್ ಬುಕ್ನ ರೆಫರ್ ಮಾಡ್ತಿದ್ದೆ ಆ್ಯಂಡ್ ಅದಾದಮೇಲೆ ಎನ್ ಸಿ ಆರ್ ಟಿಸ್ನ ನಾನು ಓದಿದೆ. ಸೊ ಈ ಬುಕ್ಕಿಗೆ ಇನ್ನೂ ನಾನು ಬಂದಿಲ್ಲ, ಬಟ್ ನನಗೆ ತುಂಬ ಜನ ರಿವ್ಯೂಸ್ ಹೇಳಿದ್ರು ಈ ಬುಕ್ನ ತೊಗೊಂಡೆ. ಸೊ ಈ ಬುಕ್ನ ನಾನು ಆದಷ್ಟು ಪ್ರಿಲಿಮ್ಸ್ ಆದಮೇಲೆ ಓದೋದಕ್ಕೆ ಅಂತ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯನ್ ಎಕನಾಮಿ. ಸೊ ಈ ಬುಕ್ನು ಅಷ್ಟೇ ನಾನು ಎನ್ ಸಿ ಆರ್ ಟಿಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ರಮೇಶ್ ಸಿಂಗಿಗೆ ಹೋದೆ. ಆ್ಯಂಡ್ ಈ ಬುಕ್ಕೂ ಚೆನ್ನಾಗಿದೆ. ಆ್ಯಂಡ್ ನಿತಿನ್ ಸಿಂಘಾನಿಯಾ ಕೂಡ ಚೆನ್ನಾಗಿದೆ. ನಿತಿನ್ ಸಿಂಘಾನಿಯಾ ಬಂದುಬಿಟ್ಟು ನನ್ನ ಹತ್ರ ಏನಿದೆ ಅಂತಂದರೆ ಜೆರಾಕ್ಸ್ ಕಾಪಿ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗಲ್ಲಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಸೊ ರಮೇಶ್ ಸಿಂಗ್ ನನ್ನ ಹತ್ರ ಇರೋಂಥ ಬುಕ್ಕು. ಇದೊಂಚೂರು ಬಲ್ಕಿಯಾಗಿ ಅನಿಸುತ್ತೆ ಅಂದರೆ ನಿತಿನ್ ಸಿಂಘಾನಿಯಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಇದೆಲ್ಲದಕ್ಕೂ ಮುಂಚೆ ನೀವು ಎಕಾನಮಿ ಓದಬೇಕು, ನೀವು ಆಥರ್ ಬುಕ್ಕಿಗೆ ಹೋಗಬೇಕು ಅಂದರೆ ಪ್ಲೀಸ್ ಫಸ್ಟು ಎನ್ ಸಿ ಆರ್ ಟಿಸ್ನ ಕಂಪ್ಲೀಟ್ ಮಾಡಿ. ಸೊ ಈ ವಿಡಿಯೋ ಎಂಡಿಂಗಲ್ಲಂತೂ ನಾನು ಎನ್ ಸಿ ಆರ್ ಟಿ ಯಾವ್ದು ಓದಬೇಕು ಅಂತ ಕಂಪ್ಲೀಟಾಗಿ ಹಾಕಿರ್ತೀನಿ. ಸೊ ನಿಮಗೆ ಫುಲ್ ಹೆಲ್ಪ್ಫುಲ್ ಆಗುತ್ತೆ ಅದು. ನೆಕ್ಸ್ಟ್ ಬಂದುಬಿಟ್ಟು 5th ಎಡಿಷನ್ದು ಅಟ್ಲಾಸ್. ಸೊ ಇದರಲ್ಲಿ ಆಕ್ಸ್ಫರ್ಡ್ ಅವ್ರದ್ದೇ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ನಾನು ಫಾಲೋ ಮಾಡ್ತಿದ್ದೀನಿ. ಇದಕ್ಕೂ ಮುಂಚೆ ನಾನು ರೆಫರ್ ಮಾಡ್ತಿದ್ದು ಆ ಬುಕ್ ಬಂದುಬಿಟ್ಟು ನಾನು ನೇಟಿವ್ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಅದನ್ನ ನಿಮಗೆ ತೋರಿಸ್ಲಿಲ್ಲ. ಸೊ ಈ ಬುಕ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಎಥಿಕ್ಸು ಮೇನ್ಸ್ಗೆ ಬೇಕಾಗುತ್ತೆ, ಯು ಪಿ ಎಸ್ ಸಿ ಮೇನ್ಸ್ಗೆ. ಸೊ ಎಥಿಕ್ಸ್ ಬಂದುಬಿಟ್ಟು ಡಿ ಕೆ ಬಾಲಾಜಿ IAS ಅವ್ರದನ್ನ ನಾನು ರೆಫರ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿದೆ ಈ ಬುಕ್ನು ಕೂಡ. ನಾನು ಇದನ್ನು ಅರ್ಧ ಓದಿ ಮುಗಿಸಿದ್ದೀನಿ. ಆ್ಯಂಡ್ ಇದು KPSC ಫಾರ್ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ಗಾದರೆ ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ಅದನ್ನ ಆಥರ್ ಬಂದುಬಿಟ್ಟು ಡಾಕ್ಟರ್ ರಂಗನಾಥ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಈ ಬುಕ್ ನಾನು ಆಲ್ಮೋಸ್ಟ್ 1 twice ನೀಟಾಗಿ ಕಂಪ್ಲೀಟಾಗಿ ಓದಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾಡರ್ನ್ ಹಿಸ್ಟ್ರಿ. ಸೊ ಇದಕ್ಕೆ ಸ್ಪೆಕ್ಟ್ರಮ್ ಕೂಡ ಚೆನ್ನಾಗಿದೆ. ಹಾಗೆ ಇನ್ನೊಂದು ಬುಕ್ ಕೂಡ ಇದೆ, ನಾನು ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಸ್ಪೆಕ್ಟ್ರಮಲ್ಲೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಮೇನ್ಸ್ಗೆ ಈ ರೀತಿ ಆನ್ಸರ್ ಬರೆದ್ರೆ ತುಂಬಾ ಕ್ಯಾಚಿ ಆಗಿರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಬೈ ಮಜಿದ್ ಹುಸೇನ್ ಅಂತ ಅಂದ್ಬಿಟ್ಟು. ಸೊ ಇವ್ರ ಬುಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಕ್ಲೈಮೆಟಾಲಜಿ ಆ್ಯಂಡ್ ಎಲ್ಲದು ಇದರಲ್ಲಿ ಬಂದುಬಿಡುತ್ತೆ. ಸೊ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ಜಿಯೋಗ್ರಫಿ ಮೇನ್ ಆಥರ್ ಬುಕ್ಕಿಗೆ ಬರೋಕ್ಕೂ ಮುಂಚೆ ದಯವಿಟ್ಟು ಎನ್ ಸಿ ಆರ್ ಟಿಸ್ನ ಕಂಪ್ಲೀಟ್ ಮಾಡಿ. ನನಗಿರುವಂಥ ಒಪಿನಿಯನ್ ನಾನು ಹೇಳ್ತಿದ್ದೀನಿ. ಯಾಕೆಂದರೆ ನಾನು ಎನ್ ಸಿ ಆರ್ ಟಿ ಮೂಲಕ ಬಂದಿದ್ದಕ್ಕೆ ನಂಗೆ ಆಥರ್ ಬುಕ್ ಈಸಿ ಆಯಿತು. ಬಟ್ ನಾನು ಫಸ್ಟ್ ಟೈಮ್ ಆಥರ್ ಬುಕ್ ಕೈಗೆ ಇಟ್ಕೊಂಡಾಗ ಜಿಯೋಗ್ರಫಿ ಅಂತ ಅಲ್ಲ, ಫಾರ್ ಎಕ್ಸಾಂಪಲ್ ಎಕನಾಮಿ ನಂಗೆ ಸ್ವಲ್ಪ ಕಷ್ಟ ಆಯಿತು ಅದಕ್ಕೋಸ್ಕರ. ಆ್ಯಂಡ್ ಎನ್ವೈರ್ನಮೆಂಟ್ ಕೂಡ ನಿಮಗೆ ಎನ್ ಸಿ ಆರ್ ಟಿಲಿ ಒಂದು ಬುಕ್ ಬರುತ್ತೆ. ಐ ಥಿಂಕ್ ಅದು 11th ಸ್ಟ್ಯಾಂಡರ್ಡ್ ಅಲ್ಲ 12th ಸ್ಟ್ಯಾಂಡರ್ಡ್ ಬರುತ್ತೆ. ಸೊ ಅದು ಬುಕ್ನ ಓದ್ಬಿಟ್ಟು ಇದಕ್ಕೆ ಬನ್ನಿ. ಶಂಕರ್ IAS ಬುಕ್ ತುಂಬಾ ಚೆನ್ನಾಗಿದೆ ಎನ್ವೈರ್ನಮೆಂಟ್ಗೆ. ಆ್ಯಂಡ್ ಅದರಲ್ಲಿ ಏನಾಗುತ್ತೆ ಅಂತಂದರೆ ನೀವು ಇದರಲ್ಲಿ ಬೇಸಿಕ್ಸ್ನ ತಿಳ್ಕೊಳ್ಳಿ. ಆ್ಯಂಡ್ ಎಕ್ಸ್ಟ್ರಾ ನೀವು ತಿಳ್ಕೊಳ್ಳೇಬೇಕು ಕರೆಂಟ್ ಅಫೇರ್ಸ್ ಸೊ ಎಕ್ಸಾಮ್ಸ್ಗೆ.
ನೆಕ್ಸ್ಟ್ ನಾನು ಹೇಳಿದ್ನಲ್ವಾ ಮಾಡರ್ನ್ ಹಿಸ್ಟ್ರಿಗೆ. ಸೊ ಈ ಬುಕ್ ಬಂದುಬಿಟ್ಟು ಬಿಪಿನ್ ಚಂದ್ರ ಅವ್ರದ್ದು. ಸೊ ಇದು ಬಂದುಬಿಟ್ಟು ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ಕೂಡ ನಾನು ಆಲ್ಮೋಸ್ಟ್ ಒನ್ ಟೈಮ್ ಕಂಪ್ಲೀಟಾಗಿ ಓದಿದ್ದೀನಿ. ಬಟ್ ನನಗೆ ಸ್ಪೆಕ್ಟ್ರಮಲ್ಲಿ ಇರೋವಂಥ ಕೆಲವೊಂದೊಂದು ವರ್ಡ್ಸ್ ಆ್ಯಂಡ್ ಅವರು ಯೂಸ್ ಮಾಡಿರೋಂಥ ಸೆಂಟೆನ್ಸು ಅದು ಮೇನ್ಸ್ಗೆ ಸ್ವಲ್ಪ ಕ್ಯಾಚಿಯಾಗಿ ಆಗುತ್ತೆ ಅಂತ ನನಗನ್ನಿಸ್ತು. ಬಟ್ ಬಿಪಿನ್ ಚಂದ್ರ ತುಂಬ ಚೆನ್ನಾಗಿ ಅರ್ಥ ಮಾಡಿಸುತ್ತೆ ನಿಮಗೆ ಬುಕ್ಕು. ಸೊ ನೆಕ್ಸ್ಟ್ ಬಂದುಬಿಟ್ಟು KPSC ಸ್ಟೇಟ್ ಎಕ್ಸಾಮ್ಸ್ಗಳಿಗೆ, ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಕರ್ನಾಟಕ ಹಿಸ್ಟ್ರಿ ಬೈ ಡಾಕ್ಟರ್ ಸೂರ್ಯನಾಥ್ ಯು ಕಾಮತ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಇಂಟರ್ನಲ್ ಸೆಕ್ಯೂರಿಟಿ. ಇದು ಬಂದುಬಿಟ್ಟು ಆ್ಯಕ್ಚುಲಿ ಅಶೋಕ್ ಕುಮಾರ್ IPS ಅಂತ ಅಂದ್ಬಿಟ್ಟು ಅವ್ರು ಈ ಬುಕ್ನ ಬರೆದಿರೋದು. ನಾನು ಒಂದು ಸಲ ಓದಿದ್ದೀನಿ ಇದನ್ನು. ಸೊ ಇದನ್ನು ಇನ್ನೊಂದು ಸಲ ಓದಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಇದಂತೂ ಬ್ರ್ಯಾಂಡ್ ಆಗಿಬಿಟ್ಟಿದೆ, ಯಾವ ರೀತಿ ಪೊಲಿಟಿ M ಲಕ್ಷ್ಮೀಕಾಂತ್ ಅನ್ನೋ ರೀತಿ. ಇದು ಆರ್ಟ್ ಆ್ಯಂಡ್ ಕಲ್ಚರ್ ನಿತಿನ್ ಸಿಂಘಾನಿಯಾ. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೂ ಹೋಗೋಕ್ಕೂ ಮುಂಚೆ ನನಗನ್ಸುತ್ತೆ ನೀವು NCERTಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಏನು ಓದಿರ್ತೀರ ಅದೇ ಆಲ್ಮೋಸ್ಟ್ ಇಲ್ಲಿ ನಿಮಗೆ ರೆಪ್ರೆಸೆಂಟ್ ಆಗುತ್ತೆ. ಸೊ ಏನು ಬೇರೆ ಏನೋ ಹೊಸ್ದಾಗಿದೆ ಅಂತ ನಿಮ್ಗೇನೋ ಅನಿಸಲ್ಲ. ಸೊ ಸ್ವಲ್ಪ ಒಂಚೂರು ಎಲ್ಲ ಓದಿದ್ದೀನಿ ಅನ್ನೋ ನಿಮಗೆ ರೆಸೆಂಬ್ಲೆನ್ಸ್ ಸಿಗುತ್ತಲ್ಲ, ಆರಾಮಾಗಿ ಓದ್ಕೋಬೋದು ಏನೇ ಹೊಸ್ದಾಗಿದ್ರು ಕೂಡ. ಜಿಯೋಗ್ರಫಿ ಆಫ್ ಇಂಡಿಯಾ ಬೈ ಮಜೀದ್ ಹುಸೇನ್. ಸೊ ಮೇಲ್ಗಡೆ ಇದ್ದಿದ್ದು ವರ್ಲ್ಡ್ ಜಿಯೋಗ್ರಫಿ ಕೂಡ ಇತ್ತು. ಸೊ ಇದರಲ್ಲಿ ಏನಂದರೆ ಬರೀ ಇಂಡಿಯಾ ಜಿಯೋಗ್ರಫಿಕಲ್ ಏನಿರುತ್ತೆ ಆ ಕಾನ್ಸೆಪ್ಟ್ಸ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ರಿಲೇಷನ್ಸೇ. ಇದು ಬಂದುಬಿಟ್ಟು ಪುಷ್ಪೇಶ್ ಸರ್ದು. ಸೊ ಇನ್ನು ಓದೋದು ಸಾಕಷ್ಟಿದೆ. ಸೊ ಅದಾದಮೇಲೆ ನಾನು ಈ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಯಾವ್ಯಾವ ಬುಕ್ಸ್ನ ಓದ್ತಿದ್ದೀನಿ ಅಂತ ಅಂದ್ಬಿಟ್ಟು. ಈ ಹಿಂದೆ ನಾನು ನಿಮಗೆ ಹೇಳಿದ್ದೆ. ಸೊ ನಾನು ದಿಶಾ ಪಬ್ಲಿಕೇಶನ್ಸ್ದು PYQs ಆಲ್ರೆಡಿ ಸಾಲ್ವ್ ಆಗಿರೋವಂತಹದ್ದು 29 ಇಯರ್ಸ್ದು ಕ್ವಶನ್ ಪೇಪರ್ಸ್ ಇರುತ್ತೆ ಪ್ರಿಲಿಮ್ಸ್ದು. ಸೊ ಇದು ಏನಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಮೊದಲನೇದಾಗಿ PYQ ಸಿಗುತ್ತೆ ಆ್ಯಂಡ್ ಅದರದ್ದು ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ಕ್ವಶನ್ ಎಲ್ಲಿಂದ ತೆಗ್ದಾರೆ, ಫಾರ್ ಎಕ್ಸಾಂಪಲ್ ಅವರಲ್ಲೇ ಹಾಕಿರ್ತಾರೆ NCERT 11th ಸ್ಟ್ಯಾಂಡರ್ಡ್ ಅಂತ ಹಾಕಿರ್ತಾರೆ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಟಾಪಿಕಿಂದ ಬಂದಿರುತ್ತೆ ಆ್ಯಂಡ್ ಆ ಟಾಪಿಕ್ನ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ. ಸೊ ಇದೊಂದು ಬುಕ್ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಅವ್ರದ್ದೇ ಕೂಡ ಇನ್ನೊಂದು ಮೇನ್ಸ್ಗೂ ಅಂತ ಆನ್ಸರ್ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ರೇಟ್ ಮಾಡೋದಕ್ಕೆ ನೋಡಿದ್ರೆ ಒಂದು 7 out of 10 ಅಂತ ಹೇಳ್ಬೋದು. ಯಾಕೆ ಈ ಥರ ಹೇಳ್ತೀನಿ ಅಂತ ಅಂದರೆ UPSC ಡಿಮ್ಯಾಂಡ್ ಮಾಡುವಂಥ ಆನ್ಸರ್ ರೇಟಿಂಗೇ ಬೇರೆ ರೀತಿ ಇರುತ್ತೆ. ಸೊ ನನಗೆ ಈ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ಯಾವ ರೀತಿ ಇದೆ ಅಂದರೆ ಕ್ವೆಶ್ಚನ್ ಇದೆ ಆ್ಯಂಡ್ ಅದಕ್ಕೆ ಡೈರೆಕ್ಟ್ ಆನ್ಸರ್ಸ್ ಇದೆ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಕ್ವೆಶ್ಚನ್ನ ಕೇಳ್ತಾರೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ DNA ಬಗ್ಗೆ ಅಥವಾ RNA ಬಗ್ಗೆ, ಟ್ರಾನ್ಸ್ಲೇಷನ್ ಬಗ್ಗೆ ಈಗ ಏನಾದರೂ ಒಂದೊಂದು ಕೇಳಿದಾಗ ಬರೀ ನಾವು ಥಿಯರಿ ಬರೆದ್ರಾಗಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಡಯಾಗ್ರಾಮ್ ಬರಿಬೇಕು ಆ್ಯಂಡ್ ಅದನ್ನು ಸ್ವಲ್ಪ ಫ್ಲೋ ಚಾರ್ಟ್ ಥರ ಬರಿಬೇಕು. ಸೊ ಅದು ಹೆಂಗಿರುತ್ತೆ ಅಂತ ಅಂದರೆ UPSCಯಲ್ಲಿ ನಮ್ಮ ಪ್ರೆಸೆಂಟೇಷನ್ ಮೇಲೆ ಕಂಪ್ಲೀಟಾಗಿ ನಿಂತಿರುತ್ತೆ ಆ್ಯಂಡ್ ನಮ್ಗೆ ಎಷ್ಟು ಆ ವಿಚಾರ ಗೊತ್ತಿದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಆ್ಯಂಡ್ ಫುಲ್ ಬರೀ ಇದು ಈಗ ಯೂನಿವರ್ಸಿಟೀಸಲ್ಲಿ ನಾವು ಬರ್ಕೊಂಡು ಹೋಗ್ತಿದ್ವಲ್ಲ, ಅದಕ್ಕೆ ಬರ್ದಿರೋದಕ್ಕೆಲ್ಲ ಅವ್ರು ಮಾರ್ಕ್ಸ್ ಕೊಡೋಲ್ಲ. ಸೊ ಆ ರೀತಿ ಇದ್ದಾಗ ನಂಗೆ ಸ್ವಲ್ಪ ಈ ಒಂದು ಬುಕ್ಕಲ್ಲಿ ಅದೊಂಚೂರು ಮಿಸ್ ಆಯಿತು ಅಂತ ನನಗೆ ಅನಿಸ್ತು. ಇನ್ನು ಅದನ್ನು ಬಿಟ್ಟರೆ NCERTs. ಸೊ ಏನೇನು NCERTs ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೀಗ ನೆಕ್ಸ್ಟ್ ವಿಡಿಯೋ ಎಂಡಿಂಗಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ. ಸೊ ನೀವು ಕಂಪ್ಲೀಟಾಗಿ ನೋಡ್ಬೋದು. ಇದಿಷ್ಟು ಬಿಡ್ತು ಅಂತ ಅಂದರೆ ನೆಕ್ಸ್ಟು CSATಗೆ RS ಅಗರ್ವಾಲ್. ಸೊ ಆ ಬುಕ್ನ ಇಟ್ಕೊಂಡು ಕೂತ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೇನು ಹೆಲ್ಪ್ಫುಲ್ ಆಗೋಲ್ಲ. ಬಟ್ ನೀವು ಆ ಬುಕ್ನ ತೊಗೊಂಡು ಪ್ರತಿ ಕ್ವೆಶ್ಚನ್ನ ಸಾಲ್ವ್ ಮಾಡಿ ಈ ಹಿಂದಿನ ವರ್ಷ ಏನು ನಡೀತು ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ UPSC CSAT ತೊಗೊಂಡು ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಬರೀ RS ಅಗರ್ವಾಲ್ ನಾನು ಸಾಲ್ವ್ ಮಾಡಿದ್ದೀನಿ ಅಂದರೆ ಆಗಲ್ಲ, ಬಿಕಾಸ್ ಕ್ವೆಶ್ಚನ್ ಕೇಳೋವಂತಹ ರೀತಿ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಅದಾದಮೇಲೆ NCERTಸ್ಗೆ ಬರೋಣ ಇವಾಗ ನಾವು. ಸೊ ಮೊದಲನೇದಾಗಿ ಹಿಸ್ಟ್ರಿಗೆ ಎಷ್ಟು NCERT ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನೀವು ಇಲ್ಲಿ ನೋಡ್ತೀರಾ. ಸೊ ನಾನು ಇವಾಗ ತೋರಿಸ್ತಿದ್ದೀನಿ ಏನೇನೆಲ್ಲ ಓದಬೇಕಂತ ಅಂದ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಜಿಯೋಗ್ರಫಿಲಿ 11th ಸ್ಟ್ಯಾಂಡರ್ಡ್ದು ಫಿಸಿಕಲ್ ಜಿಯೋಗ್ರಫಿ ಬುಕ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ನೀವು ಓದ್ಕೊಂಡ್ರು ಸೇಮ್ ನನಗೆ ಆಥರ್ ಬುಕ್ಕಲ್ಲಿ ಆಲ್ಮೋಸ್ಟ್ ಸೇಮ್ ಅಂತಲೇ ಅನ್ನಿಸ್ತು. ಆ್ಯಂಡ್ ಅದು ಬಿಟ್ಟರೆ ಏನೇನು ಇಂಪಾರ್ಟೆಂಟ್ ಅಂತ ನಾನು ಇಲ್ಲೇ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಎಕಾನಮಿ ಮಸ್ಟ್ ಆ್ಯಂಡ್ ಶುಡ್, ಮೈಕ್ರೋ ಎಕಾನಮಿ ಆ್ಯಂಡ್ ಮ್ಯಾಕ್ರೋ ಎಕಾನಮಿ ಎರಡನ್ನೂ ಕಂಪ್ಲೀಟ್ ಮಾಡಿ. ಸೊ ಏನೇನು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾನೆ ಇಲ್ಲೇ ನೀವು ನೋಡ್ಕೋಬೋದು. ಸೈನ್ಸ್ ಆ್ಯಂಡ್ ಟೆಕ್, ಸೊ ಇದರಲ್ಲಿ ಕೂಡ NCERT ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಅಂತ ಅಂದರೆ ಹೊಸದಾಗಿ ನೀವು ಸೈನ್ಸ್ ಓದ್ತಿದ್ರ ಅಂದರೆ ಒಂದು ಸಮ್ಮರಿ ರೂಪದಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆಲ್ಲ ಒಂದರಲ್ಲೇ ಒಂದು ಪ್ಯಾಕೇಜ್ ರೀತಿ ಕೊಟ್ಟಿರ್ತಾರೆ. ಸೊ ಆ ಬುಕ್ನ ನೀವು ಓದ್ಕೋಬೋದು, ಇಲ್ಲ ಅದರ ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬುಕ್ನೂ ಓದ್ಕೋಬೋದು. ಸೊ ನೆಕ್ಸ್ಟ್ ಎನ್ವೈರ್ನಮೆಂಟಿಗೂ ಅಷ್ಟೇ ಏನೊಂದು ಜಾಸ್ತಿ ಬುಕ್ಸ್ ಇಲ್ಲ, ಇಷ್ಟೇ ಬುಕ್ಸ್ ಇರೋದು, ಆರಾಮಾಗಿ NCERT ಓದ್ಬೋದು. ಸೊ ಪೊಲಿಟಿಗೆ
ಏನೇನು ಎನ್ ಸಿ ಆರ್ ಟಿ ಬುಕ್ಸ್ ಅನ್ನೋದು ನಾನು ಇಲ್ಲೇ ಲೀಸ್ಟ್ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಇನ್ನೇನು ಇಷ್ಟೇ. ಏನೇನಾದರೂ ನಾನು ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂಥ ಯೂಸ್ಫುಲ್ ಸ್ಟಡಿ ವಿಡಿಯೋಸ್ಗಾಗಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.